ಅತ್ತೆ, ನಾನು ಹೇಳ್ದೆ ಅಲ್ವಾ ಭಾಗ್ಯನೇ ಹಾರ ಕದ್ದಿದ್ದಾಳೆ ಅಂತ. ನೋಡಿ, ಅವಳು ಕಬೋರ್ಡಲ್ಲಿ ಈ ಹಾರ ಸಿಕ್ಕಿದೆ. ಇವಾಗ ನೀವೇ ಹೇಳಿ ಏನು ಮಾಡ್ತೀರಾ ಅಂತ. ಸೊಸೆ, ನೀನು ಈ ಥರ ಎಲ್ಲ ಮಾಡ್ತೀಯ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅಮ್ಮ. ಈ ಹಾರನ ನಾನು ನಿಮಗಂತಲೇ ಇಕ್ಕಿದ್ದೆ. ನೀನು ನಮ್ಮ ಮನೇಲಿ ಕಳ್ತನ ಎಲ್ಲ ಮಾಡ್ತಾ ಇದೀಯಾ? ಭಾಗ್ಯ ಆ ಹಾರವನ್ನು ಏಕೆ ಕದ್ದಳು ಅಂತ ತಿಳಿಯೋಣ ಬನ್ನಿ. ಶಾರದಮ್ಮನಿಗೆ 3 ಜನ ಸೊಸೆಯಂದಿರಿದ್ದರು. ಭಾಗ್ಯ, ಪವಿತ್ರ ಮತ್ತು ಚೈತ್ರ. ಭಾಗ್ಯ ತುಂಬ ಬಡ ಮನೆಯವಳಾಗಿದ್ದಳು. ಪವಿತ್ರ ಮತ್ತು ಚೈತ್ರ ಶ್ರೀಮಂತ ಮನೆಯವರಾಗಿದ್ದರು. ಇಡೀ ಹಳ್ಳಿಯಲ್ಲೇ ಅವರದ್ದೇ ತುಂಬ ಶ್ರೀಮಂತ ಮನೆಯಾಗಿತ್ತು. ಭಾಗ್ಯ ಬಹಳ ಮುಗ್ಧೆ, ಆದರೆ ಇನ್ನೂ ಇಬ್ಬರು ಸೊಸೆಯಂದಿರು ಬಹಳ ಚತುರರು. ಒಂದು ದಿನ ಬೆಳಗ್ಗೆ ಭಾಗ್ಯ ಬೇಗನೆ ಎದ್ದು ಮನೆಯ ಅಂಗಳದಲ್ಲಿ ಕಸವನ್ನು ಗುಡಿಸುತ್ತಿದ್ದಳು. ಅವರ ಅತ್ತೆ ಮಂಚದ ಮೇಲೆ ಕುಳಿತು ಅವಳ ಮಗುವನ್ನು ನೋಡಿಕೊಳ್ಳುತ್ತಾ ಇದ್ದಳು. ಅಮ್ಮ ಭಾಗ್ಯ, ಕಸ ಎಲ್ಲ ಏನಕ್ಕಮ್ಮ ಗುಡಿಸ್ತೀಯಾ? ಬಾ ಇಲ್ಲಿ ಕೂತ್ಕೋ. ನಿನಗೆ ಇವಾಗ ಮಗು ಹುಟ್ಟಿದೆ, ಸ್ವಲ್ಪ ಮಗು ಮೇಲೆ ಗಮನ ಕೊಡು. ಈ ಥರ ಎಲ್ಲ ಕೆಲಸ ಮಾಡಬಾರ್ದು. ಅಯ್ಯೋ ಅತ್ತೆ, ಪರವಾಗಿಲ್ಲ ಬಿಡಿ, ಮಗುನ ನೀವು ನೋಡ್ಕೊತಾ ಇದ್ದೀರಲ್ವಾ, ಕೆಲಸ ಮಾಡೋದ್ರಲ್ಲಿ ಏನು ತಪ್ಪಿದೆ ಹೇಳಿ? ನಾನು ಈ ಕಸ ಗುಡಿಸ್ಕೊಂಡ್ಬಿಡ್ತೀನಿ, ಸ್ವಲ್ಪ ಅಲ್ವಾ. ಕಸ ಎಲ್ಲ ಗುಡಿಸ್ಬೇಡಮ್ಮ, ಬಾ ಇಲ್ಲಿ ಕೂತ್ಕೋ. ಮನೆಯಲ್ಲಿ ಇನ್ನೂ 2 ಸೊಸೆಯಂದ್ರಿದ್ದಾರೆ, ಅವ್ರು ಈ ಕೆಲಸಗಳನ್ನ ಮಾಡ್ಕೊತಾರೆ. ಬಾ ಇಲ್ಲಿ, ನೀನು ಆರಾಮಾಗಿ ರೆಸ್ಟ್ ಮಾಡು. ಅಲ್ಲಿಯೇ ನಿಂತಿರುವ ಪವಿತ್ರ ಇದನ್ನು ಕೇಳಿಸಿಕೊಂಡು ಮನಸ್ಸಿನಲ್ಲೇ ಗೊಣಗುತ್ತಾಳೆ. ಹೋ, ಇವತ್ತು ಕೂಡ ಈ ಮಹಾರಾಣಿ ಆಯಾಗಿ ಕೂತ್ಕೊಂಡಿದ್ದಾಳೆ. ನಾವೇ ಎಲ್ಲ ಕೆಲಸ ಮಾಡಬೇಕು. ಏನು, ಗಂಡು ಮಗು ಹುಟ್ಟಿದೆ ಅಂದ್ಬಿಟ್ಟು ಅತ್ತೆ ಅವಳಿಗೆ ಇಷ್ಟೊಂದು ಸಪೋರ್ಟ್ ಮಾಡ್ತಾ ಇದ್ದಾರೆ. ನನಗೆ ಅಕ್ಕನಿಗೆ ಹೆಣ್ಮಗು ಹುಟ್ಟಿದೆ ಅಂದ್ಬಿಟ್ಟು ನಮ್ಮನ್ನು ಕೇರೆ ಮಾಡ್ತಿಲ್ಲ. ನಾವೇ ನಿಮ್ಮ ಮನೆ ಕೇಳಿಸ್ದವ್ರ? ನಮ್ಮ ಮಕ್ಕಳಿಗೆ ಈ ಬೆಲೆ ಇಲ್ವಾ? ಅಕ್ಕ, ನೋಡ್ದ ನೀನು ಆಚೆ ಕಡೆ? ಅವಳು ಕಸ ಗುಡಿಸ್ತಾ ಇದ್ಲು. ಅತ್ತೆ ನೋಡಿದ್ರೆ ಅವಳನ್ನ ಕುತ್ಕೋ ಅಂತ ಇದ್ದಾರೆ. ಅವಳ ಕೈಯಲ್ಲಿ ಒಂದು ಕೆಲಸ ಕೂಡ ಮಾಡಕ್ಕೆ ಬಿಡ್ತಾ ಇಲ್ಲ, ಗೊತ್ತಾ? ನನಗೆ ಗೊತ್ತು ಪವಿತ್ರ, ಈ ಮನೆಯಲ್ಲಿ ನಮಗೆ ಅವಳಿಗಿರೋಷ್ಟು ಬೆಲೆ ಇಲ್ಲ. ಅವಳು ಗಂಡನ ಹೆತ್ತಿದ್ದಾಳಲ್ವಾ, ಅದಕ್ಕೆ ನಾವು ಹೆಣ್ಮಕ್ಳನ್ನ ಎತ್ತಿದ್ದೀವಿ. ನಾವೇನು ಪಾಪ ಮಾಡಿದ್ವಿ ಅಂತ ನಮ್ಗೆ ಆ ಬೆಲೆಗಳಿಲ್ಲ. ಅಕ್ಕ, ನನಗೆ ಸ್ವಲ್ಪ ಕೂಡ ಇಷ್ಟ ಆಗ್ತಿಲ್ಲ ಕಣೆ. ಅತ್ತೆ ನಮ್ಮ ಹತ್ರ ಈ ಥರ ನಡ್ಕೊತಿರೋದಕ್ಕೆ. ನಾವು ಅತ್ತೆ ಹತ್ರ ಇದ್ರ ಬಗ್ಗೆ ಮಾತಾಡಬೇಕಕ್ಕ. ಏನು ಹೇಳ್ತೀಯ ನೀನು? ಹ್ಞೂ ಹೌದು, ನಾವು ಅತ್ತೆನ ಕೇಳಬೇಕು. ಗಂಡನ ಹೆತ್ತಿದ್ದಾರೆ ಅಂದ್ಬಿಟ್ಟು ಇಷ್ಟೊಂದು ಬೇಜಾಭಾವ ಮಾಡ್ತಾರಾ? ನಾಳೆನೇ ಇದ್ರ ಬಗ್ಗೆ ಅತ್ತೆ ಹತ್ರ ಮಾತಾಡೋಣ. ನೀನು ಚಿಂತೆ ಮಾಡಬೇಡ, ನೀನು ನನ್ನ ಜೊತೆಯಲ್ಲಿರು. ಮರುದಿನ ಬೆಳಗ್ಗೆ ಪವಿತ್ರ ಮತ್ತು ಚೈತ್ರ ಕಾಫಿಯನ್ನು ಮಾಡಿಕೊಂಡು ಬಂದು ಅವರ ಅತ್ತೆ ಹತ್ರ ಕೇಳ್ತಾರೆ. ಅತ್ತೆ, ನಾನು ಮಾಡಿರೋ ಕಾಫಿ ನಿಮ್ಗೆ ಇಷ್ಟ ಆಗ್ತಿದೆಯಾ? ಕುಡಿದ್ಬಿಟ್ಟು ಹೇಳಿ ಹೇಗಿದೆ ಅಂತ. ಹ್ಞೂ ಸೊಸೆ, ನೀನಂತೂ ಅದ್ಭುತವಾಗಿ ಕಾಫಿ ಮಾಡ್ತೀಯ. ನನಗೆ ನಿನ್ನ ಕೈಯಲ್ಲಿ ಕಾಫಿ ಕುಡ್ದಿಲ್ಲ ಅಂದರೆ ದಿನನೇ ನಡೆಯೋಲ್ಲ ಅಂತ ಅನ್ಕೋ. ಚೆನ್ನಾಗಿದೆ ಅಮ್ಮ ನಿನ್ನ ಕಾಫಿ. ಹೌದು ಅತ್ತೆ, ಕಾಫಿ ಅಷ್ಟೇ ಚೆನ್ನಾಗಿದೆ. ನಾವು ಕೇಳಿದ್ದಕ್ಕೆ ನೀವು ಹೇಳಿದ್ರಿ, ಆದರೆ ನೀವೇ ಮನಸ್ಸಿಂದ ಹೇಳಿಲ್ವಲ್ಲ. ನೀವು ಇಷ್ಟೊಂದು ಭೇದ ಭಾವ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅತ್ತೆ. ಅಷ್ಟರಲ್ಲೇ ಭಾಗ್ಯ ಅಲ್ಲಿಗೆ ಬರುತ್ತಾಳೆ. ಅತ್ತೆ, ಅಕ್ಕ, ಅಡುಗೆ ರೆಡಿಯಾಗಿದೆ, ಬನ್ನಿ ಊಟ ಮಾಡೋಣ ಎಲ್ಲ ಸೇರಿಕೊಂಡು. ಈ ಮಾತನ್ನು ಕೇಳಿ ಶಾರದಾ ಹೇಳುತ್ತಾಳೆ. ಸೊಸೆ, ಕಾಫಿ ಕುಡ್ದಿದ್ದಾಯಿತು, ಸರಿ ಬನ್ನಿ ಊಟ ಮಾಡೋಣ. ಹೊಟ್ಟೆ ತುಂಬ ಹಸಿವಾಗ್ತಾ ಇದೆ. ಮಾತು ಅಷ್ಟಕ್ಕೆ ಮುಗಿಯಿತು ಎಂದು ಶಾರದಾ ಅಂದುಕೊಂಡು ಎಲ್ಲರನ್ನೂ ಊಟಕ್ಕೆ ಕರೆದು ಅವಳು ಸಹ ಅಲ್ಲಿಂದ ಹೊರಟು ಹೋಗ್ತಾಳೆ. ಆದರೆ ಪವಿತ್ರ ಮತ್ತು ಚೈತ್ರ ಏನನ್ನು ಮಾತನಾಡಲು ಬಂದರು ಎನ್ನುವ ವಿಷಯವನ್ನು ಹೇಳೇ ಇಲ್ಲ ಎಂದು ಅವರ ಮನಸ್ಸಿನಲ್ಲೇ ಕೊರಗುತ್ತಾ ಕೋಪದಿಂದ ಕುಳಿತಿರುತ್ತಾರೆ. ಆ ಸುಂದರವಾದ ಊರಿನಲ್ಲಿ ಹುಣಸೆ ಮರ ಇತ್ತು. ಆ ಮರದ ಕೆಳಗಡೆ ಪ್ರತಿ ಹೆಂಗಸರು ಗುಂಪು ಕಟ್ಟಿ ಮಾತನಾಡುತ್ತಾ ಇದ್ದರು. ಏನೇ ಚೈತ್ರ, ಊರಿನ ಜನ ಎಲ್ಲ ಮಾತಾಡ್ತಾ ಇದ್ರು, ನಿಮ್ಮ ಅತ್ತೆ ಭಾಗ್ಯನ ಮಾತ್ರ ಹೊಗಳ್ತಾರಂತೆ. ಅವಳಿಗೆ ಮನೇಲಿ ಯಾವ ಕೆಲಸ ಸಹ ಕೊಡಲ್ಲ ಅಂತೆ. ನಾನು ಕೇಳಿದ್ದೆಲ್ಲ ನಿಜನಾ? ಹೌದು ಕಣೆಮ್ಮ, ನಮ್ಮ ಅತ್ತೆ ಭಾಗ್ಯನ ಮಾತ್ರ ಹೊಗಳ್ತಾರೆ. ಅವಳ ಹತ್ರ ಮಾತ್ರನೇ ಚೆನ್ನಾಗಿರ್ತಾರೆ. ನಾವೇನು ತಪ್ಪು ಮಾಡಿದ್ದೀವಿ? ಅವಳಿಗೆ ಗಂಡು ಮಗು ಆಗಿದೆ ಅಂದ್ಬಿಟ್ಟು ಹೀಗೆ ಮಾಡ್ತಾ ಇದ್ದಾರೆ ಅಷ್ಟೇ. ನಾವು ಹೆಣ್ಮಕ್ಳು ಎತ್ತಿದ್ದೀವಿ, ನಮ್ಮ ತಪ್ಪಿದೆಯಾ ಇದರಲ್ಲಿ? ಚೈತ್ರ, ನಾನು ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೊಬೇಡ. ನಿಮ್ಮ ಮನೇಲಿ ಭಾಗ್ಯ ಗಂಡು ಎತ್ತಿದ್ದಾಳೆ ಅಂದರೆ ಇಡೀ ಆಸ್ತಿ ಎಲ್ಲ ಅವ್ರಿಗೆ ಸೇರುತ್ತೆ ಅನಿಸುತ್ತೆ. ನಿಮ್ಮ ಹೆಣ್ಮಕ್ಳಿಗೆ ಯಾವುದು ಸಿಗೋದಿಲ್ಲ. ಈ ಮಾತನ್ನು ಕೇಳಿ ಭಾಗ್ಯ ಮತ್ತು ಚೈತ್ರ ಇಬ್ಬರು ಆಶ್ಚರ್ಯಗೊಳ್ಳುತ್ತಾರೆ. ಹೌದು ಕಣೆ, ನೀನು ಹೇಳ್ತಿರೋದು ನಿಜ. ನಮಗೆ ಗಂಡು ಹುಟ್ಟಿಲ್ಲ, ಇದರಲ್ಲಿ ನಮ್ಮ ತಪ್ಪು ಏನಿದೆ? ಹೌದು, ಗಂಡು ಹುಟ್ಟಿದೆ ಅಂದ್ಬಿಟ್ಟು ಎಲ್ಲ ಆಸ್ತಿನ ಅವ್ರಿಗೆ ಬರ್ಕೊಟ್ರು ಕೊಡ್ಬೋದು. ನಾವೇನು ಮಾಡೋಣ? ಬಾ ಅಕ್ಕ, ಮನೆಗೆ ಹೋಗೋಣ ನಾವು. ಹಾಗೆಂದು ಹೇಳಿ ಇಬ್ಬರು ಮನೆಗೆ ಹಿಂತಿರುಗುತ್ತಿರುತ್ತಾರೆ. ಅದೇ ಸಮಯದಲ್ಲಿ ಅವರ ಇಬ್ಬರು ಮಕ್ಕಳು ಆ ಪುಟಾಣಿ ಮಗುವಿನ ಜೊತೆ ಆಟವಾಡುತ್ತಾ ಇದ್ದರು. ಅದನ್ನು ನೋಡಿ ಇಬ್ಬರು ಕೋಪಗೊಂಡು ಹೇಳುತ್ತಾರೆ. ಪೂಜಾ, ರಾಧಾ, ಏನು ಮಾಡ್ತಾ ಇದ್ದೀರಾ ನೀವು? ಏನಕ್ಕೆ ಇಲ್ಲಿ ಆಟ ಆಡ್ತಾ ಇದ್ದೀರಾ? ರೂಮ್ ಒಳಗಡೆ ಹೋಗಿ. ನಿಮಗೆ ಇಲ್ಲಿ ಆಟ ಆಡಿ ಅಂತ ಹೇಳಿದ್ಯಾರು?
ಅಯ್ಯೋ ಪವಿತ್ರ ಅಕ್ಕ, ಮಕ್ಕಳು ಆಟ ಆಡಿದ್ರೆ ಆಟ ಆಡಲಿ, ಅದರಲ್ಲೇನಿದೆ? ಅವ್ರ ತಮ್ಮನೇ ಅಲ್ವಾ, ತಮ್ಮನ ಜೊತೆ ಆಟ ಆಡ್ತಾ ಇದ್ದಾರೆ, ಬೇರೆ ಯಾರ ಜೊತೆನೂ ಅಲ್ವಲ್ಲ, ಯಾಕೆ ಇಷ್ಟೊಂದು ಕೋಪ ಮಾಡ್ಕೊತಿದ್ದೀರಾ? ಹೋ ಭಾಗ್ಯ, ನೀನು ಮಧ್ಯದಲ್ಲಿ ಮಾತಾಡಬೇಡ. ನಾನು ನನ್ನ ಮಕ್ಕಳ ಹತ್ರ ಮಾತಾಡ್ತಾ ಇದ್ದೀನಿ. ಯಾವ ತಮ್ಮ? ರಕ್ತ ಸಂಬಂಧ ಇದ್ದರೆ ಮಾತ್ರನೇ ತಮ್ಮ, ಸುಮ್ಮನೆ ಯಾರು ತಮ್ಮ ಆಗೋಲ್ಲ. ಹೌದು, ನೀನು ಎಷ್ಟರಲ್ಲಿ ಇರಬೇಕೋ ಅಷ್ಟರಲ್ಲೇ ಇರು. ನನ್ನ ಮಕ್ಕಳನ್ನ ನಿನ್ನ ಮಗು ಜೊತೆ ಸೇರಿಸ್ಬೇಡ. ನಡೀರಿ ಹೊರಗಡೆ, ಇಬ್ಬರು ಇವಾಗಲೇ ನಡೀರಿ, ಇಲ್ಲಾಂದರೆ ಇಬ್ಬರಿಗೂ ಏಟು ಬೀಳುತ್ತೆ. ಹಾಗಿಂದ ತಕ್ಷಣ ಇಬ್ಬರು ಮಕ್ಕಳು ಪೂಜಾ ಮತ್ತು ರಾಧಾ ಬೇಜಾರಿನಿಂದ ಮನೆಯ ಒಳಗೆ ಹೋಗುತ್ತಾರೆ. ಆದರೆ ಭಾಗ್ಯ ಏನನ್ನೂ ಮಾತನಾಡದೆ ಬೇಜಾರಿನಿಂದ ಅಲ್ಲಿಯೇ ನಿಂತಿರುತ್ತಾಳೆ. ಚೈತ್ರ ಮತ್ತು ಪವಿತ್ರ ಇಬ್ಬರು ಮನೆಯ ಒಳಗಡೆ ಬಂದು ಕುಳಿತುಕೊಂಡು ಆಲೋಚನೆ ಮಾಡುತ್ತಾರೆ. ಸಿಂಚನ ಮಾತಲ್ಲಿ ದಮ್ಮಿತ್ತು ಕಣೆ. ನಾವೇನು ಮಾಡೋಣ? ಗಂಡ್ಮಗು ಹುಟ್ಟಿದ್ರೆ ಮಾತ್ರ ಆಸ್ತಿ ನಮಗೆ ಕೊಡ್ತಾರೆ. ನಮ್ಮ ಹತ್ರ ಇರೋದು ಇಬ್ಬರು ಹೆಣ್ಮಕ್ಳು. ಏನು ಮಾಡಬೇಕಿದನ್ನು ನಾವು? ಆದರೂ ಅಕ್ಕ, ನಾವೇನು ಮಾಡೋಕ್ಕಾಗಲ್ಲ. ನಮ್ಮ ಹಣೆ ಬರದಲ್ಲಿ ಗಂಡ್ಮಗು ಇಲ್ಲ. ನಮಗೆ ಗಂಡ್ಮಗು ಹುಟ್ಟಿದ್ರೇ ಆಸ್ತಿ ನಮಗೂ ಸಹ ಬರುತ್ತೆ. ಗಂಡ್ಮಗು ಪಡ್ಕೊಬೇಕಂದ್ರೆ ನಾವು ರಥಗಳು ಹರಕೆಗಳು ಮಾಡಬೇಕು. ಪವಿತ್ರ, ನನ್ನ ಹತ್ರ ಒಂದು ಐಡಿಯಾ ಇದೆ. ಊರಿನ ಆಚೆ ಒಂದು ಬಾಬಾ ಇದ್ದಾರೆ. ನಾವು ಆ ಬಾಬಾ ಹತ್ರ ಹೋಗಿ ನಮ್ಮ ಕಷ್ಟಗಳನ್ನು ಹೇಳ್ಕೊಳ್ಳೋಣ, ಪರಿಹಾರ ಸಿಕ್ಕರೂ ಸಿಗ್ಬೋದು. ಹಾಗೆಂದು ಹೇಳಿ ಇಬ್ಬರು ಊರಿನ ಆಚೆ ಇರುವ ಒಂದು ಕಾಡಿನ ಮಧ್ಯದಲ್ಲಿ ಬಾಬಾವನ್ನು ಹುಡುಕಿಕೊಂಡು ಹೋಗುತ್ತಾರೆ. ಬಾಬಾ ಅದೇ ಕಲ್ಲಿನ ಮೇಲೆ ಕುಳಿತುಕೊಂಡು ದೀರ್ಘ ಜ್ಞಾನವನ್ನು ಮಾಡುತ್ತಿದ್ದ. ಮಕ್ಕಳೇ, ನೀವು ಬರೋದ್ರಲ್ಲಿ ತಡ ಮಾಡಿಬಿಟ್ರಿ. ಯಾಕೆ ಇಷ್ಟೊಂದು ತಡವಾಗಿ ಬಂದ್ರಿ? ಎಲ್ಲಿದ್ರಿ ಇಷ್ಟು ದಿನ? ಹೇಳಿ, ನಿಮ್ಮ ಸಮಸ್ಯೆ ಏನಂತ ಹೇಳಿ ನಮಗೆ. ಬಾಬಾ, ಇಷ್ಟೊಂದು ತಡವಾಗಿ ಬಂದ್ರಾ? ನಿಮಗೆ ನಾವು ಗೊತ್ತಾ ಬಾಬಾ? ಹೌದು ಬಾಬಾ, ನಮಗೆ ಸಮಸ್ಯೆ ಇದೆ. ನಮ್ಮ ಸಮಸ್ಯೆನ ಪರಿಹಾರ ಮಾಡಿಕೊಡಿ ಬಾಬಾ. ಮಗು, ಇನ್ನೂ ಸ್ವಲ್ಪ ದಿನ ತಡವಾಗಿತ್ತಂದರೆ ನಿಮ್ಮ ಸಮಸ್ಯೆಗೆ ಪರಿಹಾರನೇ ಸಿಗ್ತಿರ್ಲಿಲ್ಲ. ಹೇಳಿ, ಇವಾಗ ಹೇಳಿ, ಏನು ಸಮಸ್ಯೆ ಅಂತ ನಾನು ಪರಿಹಾರ ಮಾಡ್ತೀನಿ. ಬಾಬಾ, ನಾವು ತುಂಬ ಕಷ್ಟದಲ್ಲಿದ್ದೀವಿ ಬಾಬಾ. ನಮಗೆ ತುಂಬ ದಿನಗಳಿಂದ ಆಸೆ, ನಮ್ಮಿಬ್ಬರಿಗೆ ಸಹ ಗಂಡು ಮಗು ಆಗಬೇಕು ಅಂತ. ನೀವೇ ಇದಕ್ಕೊಂದು ಪರಿಹಾರ ಕೊಡಿ ಬಾಬಾ. ಅಷ್ಟೇ ತಾನೇ ಮಕ್ಕಳ, ತಗೊಳ್ಳಿ, ಇದರಲ್ಲಿ ಚೂರ್ಣ ಇದೆ. ಈ ಚೂರ್ಣವನ್ನು ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ನೀರಿನಲ್ಲಿ ಹಾಕಿಕೊಂಡು ಕುಡಿಯಿರಿ. ನಿಮಗೆ ಸಂತಾನ ಪ್ರಾಪ್ತಿಯಾಗುತ್ತದೆ. ಇದರ ಬದಲಿಗೆ ನಿಮ್ಮ ಮನೆಯಲ್ಲಿ ಬೆಲೆ ಬಾಳುವಂಥ ಚಿನ್ನ ಅಥವಾ ವೈಡೂರ್ಯಗಳನ್ನು ಕೊಡಬೇಕು. ಆವಾಗಲೇ ನಿಮಗೆ ಫಲ ಸಿಗುತ್ತದೆ. ಬಾಬಾ, ನಾವು ಮನೆಯಲ್ಲಿರೋ ಚಿನ್ನ ಅಥವಾ ಏನಾದರೂ ತಗೊಂಡು ಬರ್ತೀವಿ. ಮತ್ತು ನಮಗೆ ಇದ್ರ ಫಲ ಸಿಕ್ಕರೆ ಅದೇ ನಮಗೆ ಬಹಳ ಖುಷಿ. ಇನ್ನೊಂದು ವಿಷಯ ಸರಿಯಾಗಿ ನೆನಪಿಟ್ಟುಕೊಳ್ಳಿ, ಈ ಚೂರ್ಣದ ಬಗ್ಗೆ ನೀವು ಯಾರಿಗೂ ಸಹ ಹೇಳಬಾರದು. ನೀವು ಯಾರಿಗಾದರೂ ಹೇಳಿದರೆ ಇದರ ಫಲ ಸಹ ನಿಮಗೆ ಸಿಗುವುದಿಲ್ಲ. ಬಾಬಾ, ತುಂಬ ಧನ್ಯವಾದಗಳು. ನಿಮ್ಮಿಂದ ಬಹಳ ಉಪಕಾರವಾಯಿತು. ನಾವಿನ್ನು ಹೊರಡ್ತೀವಿ. ಧನ್ಯವಾದಗಳು ಬಾಬಾ. ಹಾಗೆಂದು ಹೇಳಿ ಇಬ್ಬರು ಅಲ್ಲಿಂದ ಹೊರಡುತ್ತಾರೆ. ಅಕ್ಕ, ಇದ್ರ ಬದಲಿಗೆ ನಾವು ಚಿನ್ನ ಅಥವಾ ಒಡವೆ ಕೊಡಬೇಕು ಅಂತ ಹೇಳಿದ್ದಾರೆ ಬಾಬಾ. ನಮ್ಮ ಹತ್ರ ಅವೆಲ್ಲ ಎಲ್ಲಿದೆ ಅಕ್ಕ? ನಮ್ಮ ಹತ್ರ ಅದಿಲ್ಲ ಅಲ್ವಾ ಅಕ್ಕ? ಚಿಂತೆ ಯಾಕೆ ಮಾಡ್ತೀಯ ಪವಿತ್ರ? ಅತ್ತೆ ಹತ್ರ ತುಂಬ ಒಡವೆಗಳಿದ್ದಾವೆ. ಅತ್ತೆ ಕಬೋರ್ಡಲ್ಲಿ ಇಕ್ಕಿರೋದನ್ನು ನಾನೇ ನೋಡಿದ್ದೀನಿ. ಹೌದಾ ಅಕ್ಕ? ಹಾಗಾದರೆ ನಾವು ಹೇಗಾದರೂ ಮಾಡಿ ಆ ಒಡವೆಗಳನ್ನ ತಗೊಬೇಕು. ಮನೆಯಲ್ಲಿ ಭಾಗ್ಯ ಮತ್ತು ಅವಳ ಅತ್ತೆ ಕುಳಿತಿದ್ದರು, ಮಗುವನ್ನು ಆಟ ಆಡಿಸುತ್ತಾ. ಹಾಗೆ ಭಾಗ್ಯಳ ಅತ್ತೆ ಭಾಗ್ಯಳನ್ನು ಕೇಳುತ್ತಾಳೆ. ಸೊಸೆ, ನೀನು ಗಮನಿಸಿದ್ಯಾ? ಇತ್ತೀಚೆಗೆ ಚೈತ್ರ ಮತ್ತು ಪವಿತ್ರ ಮನೆಯಲ್ಲಿ ಕಾಣಿಸ್ತಾನೇ ಇಲ್ಲ. ಅವ್ರು ಎಲ್ಲೋದ್ರು ಅಂತ ನಿನಗೇನಾದರೂ ಹೇಳಿದ್ದಾರಾ? ಎಲ್ಲೋದ್ರಮ್ಮ ಅವರು? ಅತ್ತೆ, ನಾನು ಗಮನಿಸಿದ್ದೀನಿ. ಅವರು ಇತ್ತೀಚೆಗೆ ಮನೆಯಲ್ಲಿ ಇರೋಲ್ಲ ಜಾಸ್ತಿ. ಎಲ್ಲೋ ದೇವಸ್ಥಾನಕ್ಕೆ ಹೋಗಿರಬೇಕು ಅತ್ತೆ, ಬೇರೇನೂ ಇಲ್ಲ. ನನಗನ್ಸೋ ಪ್ರಕಾರ ಅವರು ನಿನ್ನ ಮೇಲೆ ಕೋಪದಲ್ಲಿದ್ದಾರೆ ಅಂತ ಅನಿಸುತ್ತಮ್ಮ. ಅವರು ನಿನಗೇನಾದರೂ ಬೈದರೆ ತಲೆಗೆ ಹಾಕ್ಕೊಬೇಡ ಆಯಿತಾ ಸೊಸೆ? ನೀನು ಮಗು ಜೊತೆ ಆಟಾಡ್ಕೊಂಡಿರು, ಅವ್ರ ಮಾತನ್ನು ಹಚ್ಕೊಬೇಡ. ಅಷ್ಟರಲ್ಲೇ ಚೈತ್ರ ಮತ್ತು ಪವಿತ್ರ ಇಬ್ಬರು ಸಹ ಮನೆಗೆ ಬರುತ್ತಾರೆ. ಚೈತ್ರ, ಪವಿತ್ರ, ಬಂದ್ರಮ್ಮ ನೀವು? ಎಲ್ಲೋಗಿದ್ರಿ ನೀವು? ಇತ್ತೀಚೆಗೆ ಜಾಸ್ತಿ ಮನೆಯಲ್ಲೇ ಇರೋಲ್ಲ ನೀವು. ಅತ್ತೆ, ಏನು ಮಾಡೋಣ, ಮನೆಯಲ್ಲಿ ನಾವಿದ್ರೂ ಇಲ್ಲ ಅಂದ್ರೂ ನಮ್ಮನ್ನು ಯಾರೂ ಕೇರೇ ಮಾಡಲ್ಲ. ಅದಕ್ಕೆ ಆಚೆ ಹೋಗೋ ಅನಿವಾರ್ಯಗಳು ಇತ್ತು ನಮಗೂ ಸಹ. ಅಕ್ಕ, ಕೇರ್ ಮಾಡಲ್ವಾ? ಯಾಕಕ್ಕ ಕೇರ್ ಮಾಡಲ್ಲ? ನೀವು ಈ ಮನೆ ದೊಡ್ಡ ಸೊಸೆ, ನಾವು ನಿಮ್ಮನ್ನು ತುಂಬಾ ಕೇರ್ ಮಾಡ್ತೀವಿ. ಹೀಗೆಲ್ಲ ಮಾತಾಡಿದ್ರೆ ಅತ್ತೆ ಮನ್ಸಿಗೆ ನೋವಾಗಲ್ವಾ? ಹೌದು ಸೊಸೆ, ನನಗೆ ನೀವು ಮೂವರು ಅಂದರೆ ತುಂಬಾ ಇಷ್ಟ. ನಿಮ್ಮ ಮೂವರನ್ನು ನಾನು ಸರಿ ಸಮಾನವಾಗಿ ನೋಡ್ತೀನಿ. ಯಾವುದೇ ಭೇದ ಭಾವ ಸಹ ಮಾಡೋದಿಲ್ಲ ನಿಮ್ಮಲ್ಲಿ. ಭೇದ ಭಾವ ಮಾಡಲ್ವಾ ಅತ್ತೆ ನೀವು? ನಮಗೆ ಗಂಡ್ಮಗು ಹುಟ್ಟಿಲ್ಲ ಅಂದ್ಬಿಟ್ಟು ನೀವು ನಮಗೆ ಭೇದ ಭಾವ ಮಾಡ್ತಾನೇ ಇದ್ದೀರಾ. ಒಂದಲ್ಲ ಒಂದಿನ ಭಾಗ್ಯಳ ಅಸಲಿ ರೂಪ ನಿಮಗೆ ಗೊತ್ತಾಗುತ್ತೆ.
ಆ ದಿನ ರಾತ್ರಿ ಶಾರದಾ ಅವಳ ಕೋಣೆಯಲ್ಲಿ ಹಾಯಾಗಿ ಮಲಗಿರುತ್ತಾಳೆ. ಅದೇ ಸಮಯದಲ್ಲಿ ಚೈತ್ರ ಮತ್ತು ಪವಿತ್ರ ಅವರ ಕೋಣೆಯಲ್ಲಿ ಕಳ್ಳತನವಾಗಿ ನುಗ್ಗಿ ಒಡವೆಗಳನ್ನು ಕದಿಯಲು ಆರಂಭಿಸುತ್ತಾರೆ. ಅಕ್ಕ, ಒಡವೆ ಅಂತೂ ಕದ್ಬಿಟ್ವಿ. ಆಮೇಲೆ ಅತ್ತೆಗೆ ಗೊತ್ತಾದರೆ ಏನು ಮಾಡೋದು? ನಾವು ಸಿಕ್ಕಾಕೊಂಡ್ಬಿಟ್ರೆ? ಅಕ್ಕ, ನನಗೆ ತುಂಬ ಭಯ ಆಗ್ತಾ ಇದೆ ಕಣೆ. ಭಾಗ್ಯ ಇನ್ಯಾವ ಕೆಲ್ಸಕ್ಕೆ ಬರ್ತಾಳೆ? ತಗೋ, ಈ ಹಾರವನ್ನು ತಗೋ. ಇದನ್ನು ತಗೊಂಡೋಗಿ ಭಾಗ್ಯನ ರೂಮಿನಲ್ಲಿ ಇಕ್ಕು. ಭಾಗ್ಯನೇ ಕಳ್ಳತನ ಮಾಡಿದ್ದಾಳೆ ಅಂತ ನಾವಿಬ್ಬರು ಪ್ರೂವ್ ಮಾಡೋಣ. ಹಾಗೆಂದು ಹೇಳಿದ ತಕ್ಷಣ ಪವಿತ್ರ ಆ ಹಾರವನ್ನು ತೆಗೆದುಕೊಂಡು ಭಾಗ್ಯಳ ಕೋಣೆಗೆ ಹೋಗುತ್ತಾಳೆ. ಭಾಗ್ಯ ಹಾಯಾಗಿ ಮಲಗಿರುವುದನ್ನು ನೋಡಿ ಪವಿತ್ರ ಆ ಹಾರವನ್ನು ಭಾಗ್ಯಳ ಕಬೋರ್ಡಿನಲ್ಲಿ ಮುಚ್ಚಿಡುತ್ತಾಳೆ. ಹಾಂ ಮಕ್ಕಳ, ನಾನು ಹೇಳಿದ ಕೆಲಸ ಆಯಿತಾ? ನಾನು ಹೇಳಿದ್ದನ್ನು ನೀವು ತಗೊಂಡು ಬಂದ್ರಾ? ಕೊಡಿ. ಹಾಂ ಬಾಬಾ, ನೀವು ಹೇಳ್ದಂಗೆ ನಾನು ನಮ್ಮ ಮನೇಲಿರೋ ಎಲ್ಲ ಒಡವೆಗಳನ್ನು ತಗೊಂಬಂದಿದ್ದೀನಿ. ತಗೊಳ್ಳಿ ಬಾಬಾ. ಹಾಂ ಸರಿ, ಚಿಂತಿಸಬೇಡಿ. ಇನ್ಮೇಲಿಂದ ಅಸಲಿ ಆಟ ಶುರು ಆಗುತ್ತದೆ. ಇವತ್ತು ಬೆಳಗ್ಗೆ ಕಾದು ನೋಡಿ ಏನಾಗುತ್ತೆ ಅಂತ. ಆ ದಿನ ಬೆಳಗ್ಗೆ ಶಾರದಾ ಅವಳ ಕೋಣೆಯಿಂದ ಹೊರಗೆ ಬಂದು ಬೇಜಾರಿನಿಂದ ಪ್ರಶ್ನಿಸುತ್ತಾಳೆ. ಹೊಸ ಅಂದರೆ ನನ್ನ ಹಾರ ನೋಡಿದ್ರಾ? ನನ್ನ ಚಿನ್ನದ ಒಡವೆಗಳು ನೋಡಿದ್ರಾ? ನಾನು ಆ ಪೆಟ್ಟಿಗೆಯಲ್ಲಿಕ್ಕಿದ್ದೆ. ಅತ್ತೆ, ನೀವು ತಪ್ಪು ತಿಳ್ಕೊಳ್ಳಲ್ಲ ಅಂದರೆ ನಾನು ಒಂದು ವಿಷಯ ಹೇಳ್ತೀನಿ. ನಾನು ಮೊನ್ನೆ ರಾತ್ರಿ ಭಾಗ್ಯನ ನಿಮ್ಮ ಕೋಣೆಗೆ ಹೋಗ್ತಿರೋದನ್ನು ನೋಡಿದೆ. ಏನು ಹೇಳ್ತಿದ್ಯಾ ಚೈತ್ರ? ನೀನು ಹೇಳ್ತಿರೋದಾದರೂ ನಿನಗೆ ಅರ್ಥ ಆಗ್ತಿದ್ಯಾ? ಭಾಗ್ಯ ನನ್ನ ಕೋಣೆಗೆ ಹೋಗ್ತಾ ಇದ್ದಾಳೆ ಅಂದರೆ ಅವಳೇ ಕದ್ದಿದ್ದಾಳೆ ಅಂತ ನೀನು ಹೇಗನ್ಬೋದು? ಅವಳ ಮೇಲೆ ಸಂಶಯ ಪಡ್ತಾ ಇದೆಯಾ ನೀನು? ಅತ್ತೆ, ಇಲ್ಲ ಅತ್ತೆ, ನಾನು ನಿಜವಾಗ್ಲೂ ಕದ್ದಿಲ್ಲ. ನೀವು ನನ್ನ ಮೇಲೆ ಅನುಮಾನ ಪಡಬೇಡಿ. ನಾನು ನೀರು ಕುಡಿಯೋಕ್ಕಷ್ಟೇ ಎದ್ದಿದ್ದೆ, ಆದರೆ ನಾನು ಯಾವತ್ತೂ ಕದ್ದಿಲ್ಲ. ಅತ್ತೆ, ಅವಳ ಮಾತನ್ನು ನಂಬೇಡಿ. ಅವಳು ನಿಜವಾಗ್ಲೂ ಕದ್ದಿದ್ದಾಳ ಇಲ್ಲ ಅಂತ ಈಗ ಗೊತ್ತಾಗುತ್ತೆ. ಬನ್ನಿ, ನಾವು ಅವಳ ಕೋಣೆಗೆ ಹೋಗೋಣ. ಅವಳ ಕೋಣೆಯಲ್ಲಿ ಹಾರ ಸಿಕ್ಕರೆ ಅವಳೇ ಕಳ್ಳಿ. ಭಾಗ್ಯ ಏನೂ ತಪ್ಪು ಮಾಡಿಲ್ಲ, ಆದರೂ ಅವಳ ಮೇಲೆ ಸಂಶಯ ಪಡುತ್ತಿದ್ದಾರೆ ಎಂದು ಭಾಗ್ಯಳ ಕಣ್ಣಿನಲ್ಲಿ ನೀರು ತುಂಬುತ್ತದೆ. ಅತ್ತೆ, ಪವಿತ್ರ ಹೇಳಿದ್ದು ಸರಿ. ನೋಡಿ, ಭಾಗ್ಯಳ ಕಬೋರ್ಡಲ್ಲಿ ಈ ಹಾರ ಸಿಕ್ತು. ಹಾಗಂದ್ರೆ ಭಾಗ್ಯನೇ ಈ ಹಾರನ ಕದ್ದಿದ್ದಾಳೆ. ಏನು ಮಾಡ್ತೀರಾ ಅಂತ ನೀವೇ ನೋಡಿ. ಸೊಸೆ, ಇದೇನಮ್ಮ, ನೀನು ಹಾರನ ಕದ್ದಿದ್ಯಾ? ನೀನು ಕದ್ದಿಲ್ಲ ಅಂದರೆ ಇದು ನಿನ್ನ ಕಬೋರ್ಡಲ್ಲಿ ಹೇಗೆ ಬರುತ್ತೆ ಹೇಳು? ನೀನು ಈ ಥರ ಕಳ್ತನ ಮಾಡ್ತೀಯ ಅಂತ ನಾನು ಅಂದ್ಕೊಂಡಿರಲಿಲ್ಲ ತಾಯಿ. ಅತ್ತೆ, ನಿಜವಾಗ್ಲೂ ಅತ್ತೆ, ನಾನು ಈ ಹಾರನ ಕದ್ದಿಲ್ಲ. ನನ್ನನ್ನು ನಂಬಿ, ನಾನು ಈ ಕದ್ದಿಲ್ಲ. ಇದು ಹೇಗೆ ಬಂತಂತ ನನಗೆ ಗೊತ್ತಿಲ್ಲ ಅತ್ತೆ. ಕಳ್ತನ ಮಾಡಿರೋರು ಯಾರಾದರೂ ಕಳ್ತನನ ಅವರೇ ಮಾಡಿದ್ದಾರೆ ಅಂತ ಒಪ್ಕೊತಾರಾ? ಇಲ್ಲ ಅಲ್ವಾ? ನೀನೇ ಕದ್ದಿದ್ಯಾ. ನಿನ್ನ ಕಬೋರ್ಡಲ್ಲಿ ಸಿಕ್ಕಿದೆ ಅಂದಮೇಲೆ ನೀನೇ ಇದ್ರ ಹೊಣೆ. ನಾನು ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ ಸೊಸೆ. ಕಳ್ತನ ಮಾಡೋರಿಗೆ ಈ ಮನೇಲಿ ಜಾಗ ಇಲ್ಲ. ನೀನು ನಿನ್ನ ಒಡವೆಗಳನ್ನೆಲ್ಲ ಇಲ್ಲೇ ಬಿಟ್ಟು ನಿನ್ನ ತವ್ರ ಮನೆಗೆ ಹೊಲ್ಟೋಗಮ್ಮ. ನೀನು ಇಲ್ಲಿರಬೇಡ. ಹಾಂ ಅತ್ತೆ, ನಿಮ್ಮ ನೋವು ನನಗೂ ಅರ್ಥ ಆಗ್ತಿದೆ. ಆದರೆ ನಾನು ಕದ್ದಿಲ್ಲ ಅತ್ತೆ, ನನ್ನ ಕ್ಷಮಿಸ್ಬಿಡಿ. ನಾನಿನ್ನು ಹೋಗ್ಬಿಟ್ಟು ಬರ್ತೀನಿ. ಭಾಗ್ಯಳನ್ನು ಅವರ ತವರ ಮನೆಗೆ ಕಳಿಸುತ್ತಾರೆ. ಆ ರಾತ್ರಿ ಇಬ್ಬರು ಸೊಸೆಯಂದರು ಮಾತನಾಡುತ್ತಿರುತ್ತಾರೆ. ವಾವಕ್ಕ, ಅಂತೂ ಇಂತೂ ನಮ್ಮ ಪ್ಲ್ಯಾನಲ್ಲಿ ನಾವು ಸಕ್ಸಸ್ ಆಗೋದ್ರಿ. ಇವಾಗಿನ್ಯಾವ ಚಿಂತೆನೂ ಇಲ್ಲ. ನಮ್ಮ ಮಕ್ಕಳು, ನಮ್ಮ ಹೆಣ್ಮಕ್ಳಿಗೆ ಈ ಮನೆಯಲ್ಲಿ ಜಾಗ ಸಿಗುತ್ತೆ. ಭಾಗ್ಯಳ ಗಂಡು ಮಗುಗಲ್ಲ. ಇವಾಗ ಅವಳು ತವ್ರ ಮನೆಗೆ ಹೊರಟೋದ್ಲು. ನಮ್ಮ ಹೆಣ್ಮಕ್ಳು ಇಲ್ಲಿ ರಾಜ್ಯನ ಆಳ್ತಾರೆ. ಹಾಗೆಂದು ಹೇಳಿ ಇಬ್ಬರು ನಗುತ್ತಾರೆ. ಭಾಗ್ಯ ತುಂಬ ಬಡ ಕುಟುಂಬದವಳು. ಅವಳಿಗೆ ತಂದೆ ತಾಯಿ ಯಾರೂ ಸಹ ಇರಲಿಲ್ಲ. ಅವಳು ಎಲ್ಲ ಆಭರಣವನ್ನು ಅಲ್ಲಿಯೇ ಬಿಟ್ಟು ಖಾಲಿ ಕೈಯಿನಲ್ಲಿ ಮಗುವನ್ನು ತೆಗೆದುಕೊಂಡು ಬಂದಳು. ಮರುದಿನ ಬೆಳಗ್ಗೆ ಭಾಗ್ಯಳ ಅತ್ತೆ ಶಾರದಾ ಬಾಗಿಲಿನ ಬಳಿ ನಿಂತಿರುತ್ತಾಳೆ. ಅಷ್ಟರಲ್ಲಿಯೇ ಅವರ 3 ಗಂಡು ಮಕ್ಕಳು ಪಟ್ಟಣದಿಂದ ಕೆಲಸಗಳನ್ನು ಮುಗಿಸಿಕೊಂಡು ಮನೆಗೆ ಹಿಂತಿರುಗುತ್ತಿರುತ್ತಾರೆ. ಮನೆಗೆ ಬಂದ ತಕ್ಷಣ ಸತೀಶನ ಕಣ್ಣು ಇಡೀ ಮನೆಯ ಸುತ್ತ ನೋಡುತ್ತದೆ. ಎಲ್ಲಿಯೂ ಸಹ ಭಾಗ್ಯ ಕಾಣಿಸುವುದಿಲ್ಲ. ಅಮ್ಮ, ನನ್ನ ಹೆಂಡತಿ ಭಾಗ್ಯ ಮತ್ತು ಮಗು ಎಲ್ಲೂ ಕಾಣಿಸ್ತಿಲ್ಲ. ಹುಷಾರಾಗೇ ಇದ್ದಾರಲ್ವಾ ಅಮ್ಮ? ರೆಸ್ಟ್ ಮಾಡ್ತಾ ಇದ್ದಾರಾ? ಎಲ್ಲಿದ್ದಾರಮ್ಮ ಅವರು? ಈ ಮಾತನ್ನು ಕೇಳಿ ಶಾರದಾ ನೊಂದ ಮನಸ್ಸಿನಿಂದ ಹೇಳುತ್ತಾಳೆ ನಡೆದ ಪ್ರತಿಯೊಂದು ಘಟನೆ ಮತ್ತು ಅವಳು ಕಳ್ಳತನ ಮಾಡಿರುವುದನ್ನು. ಅದಕ್ಕೆ ನಾನು ಅವಳನ್ನು ಅವ್ರ ತವ್ರ ಮನೆಗೆ ಕಳಿಸ್ಬಿಟ್ನಪ್ಪ. ಅಮ್ಮ,
ನೀವು ಅವಳನ್ನು ನಂಬದೇ ಇರ್ಬೋದು, ಆದರೆ ಅವಳು ನನ್ನ ಹೆಂಡತಿ. ನನಗೆ ಅವಳ ಮೇಲೆ ಪೂರ್ತಿ ಭರವಸೆ ಇದೆ. ನನ್ನ ಹೆಂಡತಿಗೆ ಇಲ್ಲಿ ಸ್ಥಾನ ಇಲ್ಲ ಅಂದರೆ ನಾನು ಸಹ ಇಲ್ಲಿ ಇರೋದಿಲ್ಲ. ಹಾಗೆಂದು ಹೇಳಿ ಸತೀಶ ಅವಳ ಹೆಂಡತಿಯನ್ನು ಹುಡುಕಿಕೊಂಡು ಅವಳ ಹೆಂಡತಿಯ ಮನೆಗೆ ಹೋಗುತ್ತಾನೆ. ಭಾಗ್ಯ ಸತೀಶನನ್ನು 3 ತಿಂಗಳಿಂದ ನೋಡಿರುವುದಿಲ್ಲ. ಸಡನ್ನಾಗಿ ಅವನನ್ನು ನೋಡಿ ನಗಲು ಶುರು ಮಾಡುತ್ತಾಳೆ. ಇವಾಗ ತಾನೇ ಬಂದೆ, ಮನೆ ಹತ್ರ ಹೋಗಿದ್ದೆ. ಅಮ್ಮ ನಡೆದ ಎಲ್ಲ ವಿಷಯವನ್ನು ಹೇಳಿದ್ರು, ಅದಕ್ಕೆ ಇಲ್ಲಿಗೆ ಬಂದೆ. ಆರಾಮಾಗಿದೆಯಾ ನೀನು? ರೀ, ನಿಜವಾಗ್ಲೂ ರೀ, ನಾನು ಅದನ್ನು ಕದ್ದಿಲ್ಲ. ಅತ್ತೆ ನನ್ನನ್ನು ನಂಬಲೇ ಇಲ್ಲ. ನನಗೆ ನಂಬಿಕೆ ಇದೆ ಭಾಗ್ಯ, ನೀನು ಕದ್ದಿಲ್ಲ ಅಂತ. ಇದರಲ್ಲಿ ಯಾರ್ದೋ ಕೈವಾಡ ಇದೆ. ಒಂದಲ್ಲ ಒಂದಿನ ಅವರು ಸಿಕ್ಕಾಕೊತಾರೆ. ನಾನು ನಿನ್ನ ಸಪೋರ್ಟಲ್ಲಿದ್ದೀನಿ, ನೀನು ಯಾವ ಚಿಂತೆನೂ ಮಾಡಬೇಡ. ತುಂಬ ಥ್ಯಾಂಕ್ಸ್ ರೀ. ಯಾರೂ ನನ್ನ ನಂಬಿಲ್ಲ ಅಂದರೂ ನೀವು ನನ್ನ ಜೊತೆ ಇದ್ದೀರಾ ಅಲ್ವಾ, ನನಗದೇ ಒಂದು ನೆಮ್ಮದಿ. ಭಾಗ್ಯ ಅವಳ ತವರು ಮನೆಗೆ ಬಂದು ಆಗಲೇ 1 ತಿಂಗಳು ಆಗಿರುತ್ತದೆ. ಅವಳ ಅತ್ತೆ ಶಾರದಾ ಭಾಗ್ಯಳನ್ನು ಮತ್ತು ಮಗುವನ್ನು ತುಂಬಾ ಮಿಸ್ ಮಾಡ್ಕೊತಾ ಇರ್ತಾಳೆ. ಭಾಗ್ಯ ಮತ್ತು ರಾಜು ಹೇಗಿದ್ದಾರೋ ಗೊತ್ತಿಲ್ಲ. ಭಾಗ್ಯ ತುಂಬ ಬಡ ಮನೆಯವಳು. ಅತ್ತೆ, ಏನು ಮಾತಾಡ್ತಿದ್ದೀರಾ ನೀವು? ಮರ್ತೋಗ್ಬಿಟ್ರಾ? ಈ ಮನೆಯಲ್ಲಿರೋ ಒಡವೆನೆಲ್ಲ ಕದ್ದಿದ್ದಾಳೆ ಅವಳು. ಅವಳನ್ನು ಹೋಗಿ ಹೋಗಿ ನೆನೆಸ್ಕೊತಾ ಇದ್ದೀರಾ ನೀವು? ಹೌದಮ್ಮ, ಆದರೂ ಅವಳು ನನ್ನ ಸೊಸೆ. ಅವಳ ಹತ್ರ ನನ್ನ ಮನೆ ವಂಶದ ಕುಡಿ ಇದೆ, ಅದನ್ನು ನೆನೆಸ್ಕೊತಾ ಇದ್ದೀನಿ ಅಷ್ಟೇ. ವಂಶದ ಕುಡಿನ? ಅತ್ತೆ, ಅವಳೊಂದು ಕಳ್ಳಿ, ಅದನ್ನು ಮರಿಬೇಡಿ. ವಂಶದ ಕುಡಿ ಬೇಕಾದರೆ ನಾವು ಸಹ ಗಂಡು ಮಗುನ ಎತ್ತಿ ಕೊಡ್ತೀವಿ. ನೀವು ಅದ್ರ ಜೊತೆ ಆಟ ಆಡ್ಕೊಂಡು ಆರಾಮಾಗಿರಿ. ಚೈತ್ರ ಮತ್ತು ಪವಿತ್ರ ಇದನ್ನು ಹೇಳಿದ ನಂತರ ಅವರ ಕೋಣೆಯಲ್ಲಿ ಬಂದು ಸ್ವಲ್ಪ ಹೊತ್ತು ಆಲೋಚನೆ ಮಾಡಿ ಮಾತನಾಡಿಕೊಳ್ಳುತ್ತಾರೆ. ಅಕ್ಕ, ನಾವು ಅತ್ತೆಗೇನೋ ಗಂಡು ಮಗುನ ಎತ್ತಿ ಕೊಡ್ತೀವಿ ಅಂತ ಹೇಳಿದ್ವಿ, ಆದರೆ ನಾವಿನ್ನೂ ಪ್ರೆಗ್ನೆಂಟ್ ಆಗಿಲ್ಲ. ಇದರಿಂದ ಏನಿರ್ಬೋದಕ್ಕ? ಪವಿತ್ರ, ನಾವು ಈ ಆಸೆನೆಲ್ಲ ಬಿಟ್ಬಿಡೋದೇ ಒಳ್ಳೆಯದು. ನನಗೆ ಯಾಕೋ ಅದು ಡೋಂಗಿ ಬಾಬಾ ಅನಿಸುತ್ತೆ. ಅದಕ್ಕೆ ನಾವಿನ್ನೂ ಪ್ರೆಗ್ನೆಂಟ್ ಆಗಿಲ್ಲ. ಅವರು ಕೊಟ್ಟಿರೋದು ಯಾವುದೂ ಸರಿ ಇಲ್ಲ ಅನಿಸುತ್ತೆ ಕಣೆ. ಒಂದು ದಿನ ಮಧ್ಯಾಹ್ನ ಬಹಳ ಬಿಸಿಲಿತ್ತು. ಆ ಸಮಯದಲ್ಲಿ ಭಾಗ್ಯ ಅವಳ ಎಲ್ಲ ಕೆಲಸವನ್ನು ಮುಗಿಸಿ ಅಲ್ಲಿ ಕುಳಿತಿರುತ್ತಾಳೆ. ಅದೇ ಸಮಯದಲ್ಲಿ ಒಬ್ಬ ಸಾಧು ಬಾಬಾ ಅವಳ ಬಳಿ ಬಂದು ಹೇಳುತ್ತಾನೆ, ಮಗಳೇ, ತುಂಬ ಸುಸ್ತಾಗ್ತಿದೆ ಅಮ್ಮ. ತುಂಬ ದಿನ ಆಯಿತು, ಊಟ ತಿಂದಿಲ್ಲ, ಹೊಟ್ಟೆ ತುಂಬ ಹಸಿವು. ಸ್ವಲ್ಪ ನೀರಿದ್ರೆ ಕೊಡಮ್ಮ. ಹಾಂ ಬಾಬಾ, ಇಲ್ಲೇ ಇರಿ, ನಾನು ಈಗಲೇ ಹೋಗಿ ನೀರನ್ನು ತಗೊಂಡು ಬರ್ತೀನಿ. ಹಾಗೆಂದು ಹೇಳಿ ಭಾಗ್ಯ ಮನೆಯ ಒಳಗೆ ಹೋಗಿ ನೀರನ್ನು ತೆಗೆದುಕೊಂಡು ಬಾಬಾನಿಗೆ ಕೊಡುತ್ತಾಳೆ. ತುಂಬ ಹಸಿವಿನಿಂದ ಇರುವುದಕ್ಕೆ ಕಾರಣ ಬಾಬಾ ನೀರನ್ನು ಗಟಗಟನೆ ಕುಡಿಯುತ್ತಾನೆ. ಇದನ್ನು ಭಾಗ್ಯ ನೋಡಿ ಹೇಳುತ್ತಾಳೆ, ಬಾಬಾ, ಎಲ್ಲೂ ಹೋಗಬೇಡಿ, ನೀವು ಇಲ್ಲೇ ಕುಳಿತುಕೊಳ್ಳಿ. ನಾನು ಈಗಲೇ ಹೊರಗಡೆ ಹೋಗಿಬಿಟ್ಟು ಬರ್ತೀನಿ. ನೀವಿಲ್ಲೇ ಕುಂತೀರಿ ಬಾಬಾ. ಹಾಗೆಂದು ಹೇಳಿ ಭಾಗ್ಯ ಮನೆಯ ಒಳಗಡೆ ಹೋಗಿ ಇದ್ದ ಅನ್ನವನ್ನು ತೆಗೆದುಕೊಂಡು ಬಂದು ಹೇಳುತ್ತಾಳೆ, ಬಾಬಾ, ನನ್ನ ಹತ್ರ ಇರೋದು ಇಷ್ಟೇ, ಇದನ್ನು ತಿನ್ನಿ. ನೀವು ತುಂಬ ಸುಸ್ತಾಗಿ ಕಾಣಿಸ್ತಾ ಇದ್ದೀರಾ. ಇಷ್ಟೇ ಅನ್ನ ಇದೆ ಅಂತ ಇದೆಯಾ? ಆದರೂ ಸಹ ಈ ಅನ್ನನ ನನಗೆ ಕೊಡ್ತಾ ಇದೆಯಲ್ಲ ತಾಯಿ, ತುಂಬ ಧನ್ಯವಾದ. ಹಾಗೆಂದು ಹೇಳಿ ಬಾಬಾ ಆಹಾರವನ್ನು ಸೇವಿಸುತ್ತಾನೆ. ಮಗಳೇ, ಕೇಳಮ್ಮ, ನಿನಗೇನಾದರೂ ಕೋರಿಕೆ ಬೇಕಂದರೆ ಕೇಳು. ಶ್ರೀಮಂತರಾಗಬೇಕಾ, ಆಸ್ತಿ ಅಂತಸ್ತು ಬೇಕಾ, ಏನು ಬೇಕೋ ಕೇಳು, ನಾನು ನಿನಗೆ ವರ ಕೊಡ್ತೀನಿ. ಇಲ್ಲ ಬಾಬಾ, ನನಗಂಥ ಅತಿ ಆಸೆ ಎಲ್ಲ ಬೇಡ. ಅದೆಲ್ಲ ಅದಾಗದೇ ಆದರೆ ಒಳ್ಳೆಯದು. ನನಗೆ ಆಸೆ ಇಲ್ಲ. ನನ್ನ ಮೇಲೆ ಕಳ್ಳಿ ಅನ್ನೋ ಅಪವಾದ ಇದೆ, ಅದೊಂದು ಹೋದರೆ ಸಾಕು. ತಥಾಸ್ತು ಮಗಳೇ, ನಿನ್ನ ಆಸೆ ಎಲ್ಲ ಪೂರ್ತಿಯಾಗುತ್ತೆ. ನಿನ್ನ ಮೇಲಿರೋ ಕಳ್ಳಿ ಪಟ್ಟ ಕೂಡ ಹೊರಟೋಗುತ್ತೆ. ಹಾಗೆಂದು ಹೇಳಿ ಬಾಬಾ ಅಲ್ಲಿಂದ ಹೊರಟು ಹೋಗುತ್ತಾರೆ. ಆ ದಿನ ತಡರಾತ್ರಿಯಲ್ಲಿ ಸತೀಶ ಮನೆಗೆ ಬರುತ್ತಾನೆ. ಭಾಗ್ಯ ಬಹಳ ಸಂತೋಷದಲ್ಲಿ ಇರುತ್ತಾಳೆ. ಆಗ ಸತೀಶ ಭಾಗ್ಯಳನ್ನು ಪ್ರಶ್ನಿಸುತ್ತಾನೆ, ಅರೇ ನನ್ನ ಮುದ್ದಿನ ಹೆಂಡತಿ, ಏನಿವತ್ತು ಇಷ್ಟೊಂದು ಸಂತೋಷವಾಗಿದೆಯಾ? ನಿನ್ನ ಸಂತೋಷದ ಹಿಂದೆ ಕಾರಣ ಏನಮ್ಮ? ರೀ, ಇವತ್ತೊಬ್ಬರು ಸಾಧು ಬಾಬಾ ಬಂದಿದ್ದರು. ಅವರಿಗೆ ನಾನು ಊಟ ಬಡಿಸ್ದೆ. ನನಗೆ ತುಂಬಾ ತೃಪ್ತಿ ಅನ್ನಿಸ್ತು. ಅವರೇ ನನಗೆ ಆಶೀರ್ವಾದ ಸಹ ಮಾಡಿ ಹೋದರು ರೀ. ಹೌದಾ? ಹಸಿದವರು ಹೊಟ್ಟೆ ತುಂಬಿಸಿದ್ರೆ ದೇವರು ಸಹ ಖುಷಿಯಾಗ್ತಾನಂತೆ. ಒಳ್ಳೆ ಕೆಲಸ ಮಾಡಿದೆ ಅಮ್ಮ. ಮರುದಿನ ಭಾಗ್ಯ ಬೆಳಗ್ಗೆ ಎದ್ದಾಗ ಅವಳು ಒಂದು ಮಂಚದ ಮೇಲೆ ಇರುತ್ತಾಳೆ. ಒಡೆದ ಹೋದ ಗೋಡೆಯೆಲ್ಲ ಹೊಸ ಮನೆಯಂತೆ ಕಾಣಿಸುತ್ತಾ ಇರುತ್ತದೆ. ಅವಳು ಆಶ್ಚರ್ಯಗೊಂಡು ಸುತ್ತಮುತ್ತ ನೋಡಿ ಗಂಡನನ್ನು ಕರೆಯುತ್ತಾಳೆ. ರೀ ರೀ ಎದ್ದಳ್ರಿ, ಎದ್ದಳಿ, ಒಂದು ನಿಮಿಷ ಇಲ್ಲಿ ನೋಡ್ರಿ, ಹಾಗೆಂದು ಹೇಳುತ್ತಾಳೆ. ಸತೀಶ ಎದ್ದು ಕಣ್ಣು ಬಿಟ್ಟ ತಕ್ಷಣ ಭಾಗ್ಯಳನ್ನು ಮತ್ತೆ ಮನೆಯ ಸುತ್ತ ನೋಡುತ್ತಾನೆ. ಆಶ್ಚರ್ಯಗೊಂಡು ಕೇಳುತ್ತಾನೆ,
ಭಾಗ್ಯ, ಇದೇನಿದು? ಇದೆಲ್ಲ ಹೇಗೆ ಸಾಧ್ಯ? ನಿನ್ನ ವಸ್ತ್ರ ಕೂಡ ಬದಲಾಗಿದೆ, ಈ ಮನೆ ಕೂಡ ಬದಲಾಗಿದೆ. ರೀ, ನನಗನ್ಸುತ್ತೆ ಇದೆಲ್ಲ ಆ ಬಾಬಾನ ಕೃಪೆ ಅಂತ. ಆ ಬಾಬಾ ಆಶೀರ್ವಾದ ಕೊಟ್ಟಿದ್ದಕ್ಕೆ ಇದೆಲ್ಲ ಸಾಧ್ಯ ಆಯಿತು ರೀ. ಇತ್ತ ಕಡೆ ಚೈತ್ರ ಮತ್ತು ಪವಿತ್ರ ಅಡಿಗೆಯ ಮನೆಯಲ್ಲಿ ಕುಳಿತುಕೊಂಡು ಯೋಚನೆ ಮಾಡುತ್ತಿರುತ್ತಾರೆ. ಹಾಗೆಯೇ ಅವರಿಗೂ ಸಹ ಭಾಗ್ಯಳ ನೆನಪಾಗುತ್ತದೆ. ಆಗ ಅವರು ಮಾತನಾಡಿಕೊಳ್ಳುತ್ತಾರೆ. ಅಕ್ಕ, ಭಾಗ್ಯ ನೆನಪಾಗ್ತಾ ಇದೆ ಕಣೆ. ಅವಳು ತುಂಬ ಬಡವಳು. ತಿನ್ನಕ್ಕೆ ಸಹ ಅವಳ ಹತ್ರ ಅನ್ನ ಆಯಿತೋ ಇಲ್ವೋ, ಏನು ಮಾಡ್ತಿದ್ದಾಳೋ ಏನೋ. ಬಡವಳು, ಗುಡಿಸ್ಲಲ್ಲಿಲ್ಲದೆ ಇನ್ನೇನು ಮಾಡ್ತಾಳೆ? ತಿನ್ನೋದಕ್ಕೆ ಸಹ ಅನ್ನ ಇರೋದಿಲ್ಲ. ಬಾ, ಅವಳು ಹೇಗಿದ್ದಾಳೆ, ಅವಳ ಸ್ಥಿತಿನ ನೋಡಿ ಆದರೂ ಖುಷಿ ಪಡೋಣ. ಇವತ್ತು ಹೋಗೋಣ. ಹಾಗೆಂದು ಹೇಳಿ ಇಬ್ಬರು ಮಾತನಾಡಿಕೊಂಡು ಭಾಗ್ಯಳನ್ನು ನೋಡಲು ಭಾಗ್ಯಳ ಮನೆಗೆ ಹೋಗುತ್ತಾರೆ. ಹಳ್ಳಿಯ ಕೊನೆ ಭಾಗದಲ್ಲಿ ಒಂದು ದೊಡ್ಡ ಮನೆಯನ್ನು ನೋಡಿ ಆಶ್ಚರ್ಯಗೊಳ್ಳುತ್ತಾರೆ. ಆ ಮನೆಯ ಎದುರಿನಲ್ಲಿ ಭಾಗ್ಯ ಕಸ ಗುಡಿಸಿಕೊಂಡು ನಿಂತಿರುವುದನ್ನು ನೋಡಿ ಇಬ್ಬರು ಪ್ರಶ್ನಿಸುತ್ತಾರೆ. ಭಾಗ್ಯ, ಇದೇನಿದು? ನೀನಿಲ್ಲಿ ಕೆಲಸ ಮಾಡ್ತಾ ಇದೀಯಾ? ಈ ಮನೆ ಯಾರ್ದು? ಇಲ್ಲಿ ನಿನ್ನ ಮನೆ ಇತ್ತು ಅಲ್ವಾ? ಮತ್ತೆ ಇದು ನಿನ್ನ ವೇಷಭೂಷಣ ಏನಿದು? ಅರೆ ಅಕ್ಕ, ಇಲ್ಲ ಅಕ್ಕ, ನಾನಿಲ್ಲಿ ಕೆಲಸ ಮಾಡೋಲ್ಲ. ಇದು ಆ್ಯಕ್ಚುಲಿ ನನ್ನ ಮನೆಯೇ. ನಾನು, ನನ್ನ ಗಂಡ, ನನ್ನ ಮಗು, ನಾವು ಇದೇ ಮನೆಯಲ್ಲೇ ವಾಸ ಮಾಡ್ತಾ ಇರೋದು. ಹೋ, ರಾತ್ರೋರಾತ್ರಿ ಶ್ರೀಮಂತ ಆಗ್ಬಿಟ್ಟ ನೀನು? ನಿನ್ನ ವೇಷಭೂಷಣ ನೋಡಿದ್ರೇ ಗೊತ್ತಾಗ್ತಿದೆ. ಎಲ್ಲಾದರೂ ಕಳ್ತನ ಮಾಡ್ಕೊಂಡು ಬಂದಿದ್ದ ನೀನು? ಇಷ್ಟೊಂದೆಲ್ಲ ಹೇಗೆ ಸಿಕ್ತು ನಿನಗೆ? ಹೌದು, ಎಲ್ಲಾದರೂ ಕದ್ದಿರ್ತೀಯ ನೀನು. ಇಲ್ಲಾಂದರೆ ನಿನ್ನಂಥ ಬಡವಿ ಇಂಥ ಶ್ರೀಮಂತ ಹೇಗಾಗೋಗ್ಬಿಡ್ತಾರೆ? ನಿಜ ಹೇಳು, ಏನು, ಎಲ್ಲಿಂದ ಸಿಕ್ತು ಈ ಹಣ ಎಲ್ಲ? ಚೈತ್ರ ಮತ್ತು ಪವಿತ್ರ ಈ ಥರ ಪ್ರಶ್ನೆ ಮಾಡೋದನ್ನು ನೋಡಿ ಭಾಗ್ಯ ಎಲ್ಲವನ್ನೂ ಹೇಳುತ್ತಾಳೆ. ಹೇಗೆ ಬಾಬಾರಿಗೆ ಊಟವನ್ನು ಕೊಟ್ಟರು, ಬಾಬಾ ಆಶೀರ್ವಾದ ಮಾಡಿದರು ಎಂದು. ಈ ಮಾತನ್ನು ಕೇಳಿ ಇಬ್ಬರು ಮನೆಗೆ ಹಿಂತಿರುಗುವಾಗ, ಅಕ್ಕ, ನಿಜ ಅಂತ್ಯಾ? ಇವೆಲ್ಲ ಸಾಧ್ಯನಾ? ಅಕ್ಕ, ಈ ಬಾಬಾ ನಮಗೂ ಸಹ ಸಿಕ್ಕಿದ್ರೆ ನಾವೇನಂತ ಕೇಳೋಣ? ಸಿಗ್ತಾರೆ ಕಣೆ, ಈ ಬಾಬಾ ಸಿಕ್ಕರೆ ನಾವು ಸಹ ಕೇಳೋಣ. ಆಸ್ತಿ ಅಂತಸ್ತು ಇಲ್ಲ ಅಂದರೆ ಒಂದು ಮಗುನಾದರೂ ಕೇಳೋಣ. ಸುಮ್ಮನೆ ಈ ಸರಿ ನಮ್ಮ ಕೈಯಿಂದ ಹೋಗೋಕ್ಕೆ ಬಿಡಬಾರ್ದು. ದಿನಗಳು ಕಳೆಯಿತು. ಒಂದು ದಿನ ಚೈತ್ರ ಮತ್ತು ಪವಿತ್ರ ಮನೆಯ ಹೊರಗೆ ನಿಂತಿದ್ದರು. ಚೈತ್ರ ಅಕ್ಕ, ಅಲ್ಲಿ ನೋಡಿ, ಅಲ್ಲಿ ಬಾಬಾ ಬರ್ತಾ ಇದ್ದಾರೆ. ಅವರೇ ಅನಿಸುತ್ತೆ, ಬಾ ಹೋಗಿ ಮಾತಾಡೋಣ. ನಮಸ್ಕಾರ ಬಾಬಾ, ಬನ್ನಿ. ನೀವು ನೋಡೋದಕ್ಕೆ ತುಂಬ ದಣದಿದ್ದೀರಾ ಅನಿಸುತ್ತೆ, ಆಯಾಸಗೊಂಡಿರ್ಬೋದು. ಬನ್ನಿ, ನಾನು ನಿಮಗೆ ಊಟವನ್ನು ಕೊಡ್ತೀನಿ. ಧನ್ಯವಾದ ಮಗಳೇ, ನನ್ನ ಮೇಲೆ ಗಮನ ಕೊಟ್ಟಿದ್ದಕ್ಕೆ. ಆದರೆ ನಾನು ಆಯಾಸವಾಗಿ ಇಲ್ಲ, ನನ್ನ ಹೊಟ್ಟೆ ತುಂಬಿದೆ. ನನಗೆ ಯಾವ ಹಸಿವು ಸಹ ಆಗಿಲ್ಲ. ಹಸಿವಾಗಿಲ್ವಾ? ಸರಿ ಬಾಬಾ, ಸರಿ, ನಮ್ಮ ಆಸೆನ ಪೂರ್ತಿ ಮಾಡಿ, ಅಷ್ಟೇ ಸಾಕು ನಮಗೆ. ನಮ್ಮ ಹತ್ರನೂ ಕೋರಿಕೆಗಳಿದ್ದಾವೆ, ನೀವು ನಮ್ಮ ಆಸೆನ ಪೂರ್ತಿ ಮಾಡಿ. ಹಾಂ ಬಾಬಾ, ನೀವು ಎಲ್ಲರ ಆಸೆ ಪೂರ್ತಿ ಮಾಡ್ತೀರಾ ಅಂತೆ. ನಮಗೆ ಗಂಡು ಮಗು ಬೇಕು, ನಮಗೂ ಗಂಡು ಸಂತಾನ ಆಗಬೇಕು ಅಂತ ನಮಗೆ ಆಶೀರ್ವಾದ ಮಾಡಿ ಬಾಬಾ, ಪ್ಲೀಸ್ ಬಾಬಾ. ಹೌದು, ನಾನು ಆಶೀರ್ವಾದ ಮಾಡ್ತೀನಿ. ಆದರೆ ಒಳ್ಳೆ ಮನಸ್ಸು, ಒಳ್ಳೆ ಉದ್ದೇಶ ಇರೋರಿಗೆ ಮಾತ್ರನೇ ಆಶೀರ್ವಾದ ಮಾಡ್ತೀನಿ. ಎಲ್ಲರಿಗೂ ಆಶೀರ್ವಾದ ಮಾಡೋಲ್ಲಮ್ಮ. ಬಾಬಾ, ಏನು ಹೇಳ್ತಾ ಇದ್ದೀರಾ ನೀವು? ಒಳ್ಳೆಯವ್ರಿಗೆ ಮಾತ್ರ ಆಶೀರ್ವಾದ ಮಾಡ್ತೀರಾ? ಮತ್ತು ಆ ಭಾಗ್ಯಗೆ ಮಾಡಿದ್ರಿ, ಅವಳು ದೊಡ್ಡ ಕಳ್ಳಿ, ನಮ್ಮ ಅತ್ತೆ ಒಡವೆನ ಕದ್ದಿದ್ಲು ಅವಳು, ಅಂಥವ್ಳಿಗೆ ಆಶೀರ್ವಾದ ಮಾಡಿದ್ದೀರಾ? ಮಗು, ನಾನು ಸುಮ್ಮನೆ ಇದ್ದೀನಿ ಅಂದ್ಬಿಟ್ಟು ನನ್ನ ತಾಳ್ಮೆನ ಪರೀಕ್ಷೆ ಮಾಡಬೇಡ. ನಿಮಗೆ ಈ ಜನ್ಮದಲ್ಲಿ ಗಂಡು ಮಗು ಆಗೋದಿಲ್ಲ. ನೀವು ಕದ್ದಿದ್ದೀರಾ, ಅವಳು ಇದನ್ನು ಕದ್ದಿಲ್ಲ. ನಿಮಗೆ ಗೊತ್ತು ನೀವು ಹೇಗೆ ಕದ್ರಿ ಅಂತ. ಈ ಸತ್ಯನ ನೀವೇ ಒಪ್ಕೊಳ್ಳಿ, ಇಲ್ಲ ಅಂದರೆ ನಿಮ್ಮ ಜೀವನ ಪೂರ್ತಿ ಕಷ್ಟನೇ ತುಂಬಿರುತ್ತದೆ. ಏನು, ಜೀವನ ಪೂರ್ತಿ ಕಷ್ಟನೇ ತುಂಬಿರುತ್ತಾ? ಮತ್ತು ನಮಗೆ ಗಂಡ್ಮಗು ಹುಟ್ಟಲ್ವಾ? ನಾವು ನಮ್ಮ ತಪ್ಪನ್ನು ಒಪ್ಕೊತೀವಿ ಬಾಬಾ, ನಮ್ಮನ್ನು ಕ್ಷಮಿಸ್ಬಿಡಿ ಬಾಬಾ, ನಮ್ಮಿಂದ ತಪ್ಪಾಯಿತು. ಹಾಂ ಬಾಬಾ, ನಮ್ಮನ್ನು ಕ್ಷಮಿಸ್ಬಿಡಿ, ನಮ್ಮ ತಪ್ಪು ನಾವು ಒಪ್ಕೊತೀವಿ. ನಾನು ಇನ್ನೆವತ್ತೂ ಇಂಥ ತಪ್ಪು ಮಾಡಲ್ಲ, ನಮ್ಮ ತಪ್ಪನ್ನು ನಾವು ತಿದ್ಕೊತೀವಿ, ನಮ್ಮನ್ನು ಕ್ಷಮಿಸ್ಬಿಡಿ ಬಾಬಾ. ಹಾಗೆಂದು ಹೇಳಿದ ತಕ್ಷಣ ಬಾಬಾ ಅವರನ್ನು ಕ್ಷಮಿಸಿ ಅಲ್ಲಿಂದ ಹೊರಟು ಹೋಗುತ್ತಾನೆ. ಮೊಮ್ಮಗುವನ್ನು ನೋಡುವ ಆಸೆ ಪೂರ್ತಿಯಾಗಲಿಲ್ಲ ಎಂದು ಶಾರದಾ ಹಾಸಿಗೆಯನ್ನು ಹಿಡಿದಿರುತ್ತಾಳೆ. ಅದೇ ಸಮಯದಲ್ಲಿ ಚೈತ್ರ ಮತ್ತು ಪವಿತ್ರ ಅವರ ಕೋಣೆಗೆ ಬರುತ್ತಾರೆ. ಏನಾಯ್ತಮ್ಮ ಸೊಸೆ, ಏನಾಯಿತು? ಇಬ್ಬರು ಬೇಜಾರಲ್ಲಿದ್ದೀರಾ? ಏನಾದರೂ ಹೇಳಬೇಕಾ ನನ್ನ ಹತ್ರ? ಏನಾಯ್ತಂತ ನನ್ನ ಹತ್ರ ಹೇಳ್ಕೊಳ್ಳಿ. ಅತ್ತೆ, ನಮ್ಮನ್ನು ಕ್ಷಮಿಸ್ಬಿಡಿ ಅತ್ತೆ. ಭಾಗ್ಯ ಯಾವುದೇ ಒಡವೆನೂ ಕದ್ದಿರಲಿಲ್ಲ. ಆ ಒಡವೆ ಎಲ್ಲ ಕದ್ದಿದ್ದು ನಾವೇ ಭಾಗ್ಯಳ ಕೋಣೆಯಲ್ಲಿ ಕೂಡ ಆ ಒಡವೆನ ಇಟ್ಟಿದ್ದು. ನಮ್ಮನ್ನು ಕ್ಷಮಿಸ್ಬಿಡಿ ಅತ್ತೆ, ನಮ್ಮಿಂದ ತಪ್ಪಾಯಿತು. ಗಂಡು ಮಗು ಬೇಕು ಅಂದ್ಬಿಟ್ಟು ನಾನು ಅಕ್ಕ ಈ ಥರ ತಪ್ಪನ್ನು ಮಾಡಿಬಿಟ್ವಿ. ನಮ್ಮನ್ನು ಕ್ಷಮಿಸ್ಬಿಡಿ ಅತ್ತೆ, ಪ್ಲೀಸ್ ಅತ್ತೆ. ಇದೇನು ಹೇಳ್ತಿದ್ದೀರಮ್ಮ? ನಿಮ್ಮಿಂದ ನಾನು
ಏನೂ ತಪ್ಪು ಮಾಡದೇ ಇರೋ ಭಾಗ್ಯಳ ಮೇಲೆ ಅನುಮಾನ ಪಟ್ಟೆ. ಅವಳು ಎಷ್ಟು ನೋವು ತಿಂದಿದ್ಲೋ ಏನೋ. ಕ್ಷಮೆ ನನ್ನ ಹತ್ರ ಕೇಳೋದಲ್ಲ, ಭಾಗ್ಯ ಹತ್ರನೇ ನೀವು ಕ್ಷಮೆ ಕೇಳಬೇಕು. ಅವಳು ಕ್ಷಮಿಸಿದ್ರೇ ಇದಕ್ಕೆಲ್ಲ ಒಂದು ಪರಿಹಾರ. ನಡೀರಿ, ನಾವು ಭಾಗ್ಯಳ ಮನೆ ಹತ್ರ ಹೋಗೋಣ. ಹಾಗೆಂದು ಹೇಳಿ ಅತ್ತೆ ಮತ್ತು ಅವರ ಇಬ್ಬರು ಸೊಸೆಯಂದಿರು ಭಾಗ್ಯಳ ಮನೆಗೆ ಹೋಗುತ್ತಾರೆ. ಅತ್ತೆ, ಅಕ್ಕ, ಯಾಕೆ ಆಚೆ ಕಡೆ ನಿಂತ್ಕೊಂಡಿದ್ದೀರಾ? ಬನ್ನಿ ಒಳಗಡೆ ಹೋಗೋಣ. ಎಷ್ಟು ದಿನ ಆಯಿತು ನಿಮ್ಮನ್ನೆಲ್ಲ ನೋಡಿ. ಪಾಪು ಕೂಡ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊತಿದ್ದ. ಬನ್ನಿ ಒಳಗಡೆ. ಸೊಸೆ, ನಾನು ನಿಮ್ಗೆ ಎಷ್ಟು ಅವಮಾನ ಮಾಡಿದ್ರು ನೀನು ಏನು ನಡೆದೇ ಇಲ್ಲ ಅನ್ನೋ ಥರ ಮಾತಾಡ್ತಾ ಇದೀಯಾ. ನನ್ನ ಕ್ಷಮಿಸ್ಬಿಡಮ್ಮ, ನನ್ನಿಂದ ತಪ್ಪಾಗ್ಬಿಡ್ತು, ನಿನ್ನ ಮೇಲೆ ಅನುಮಾನ ಪಟ್ಟೆ. ಅರೆ ಅತ್ತೆ, ನೀವು ಏನಕ್ಕೆ ಕ್ಷಮೆ ಕೇಳ್ತಾ ಇದ್ದೀರಾ? ನಾನು ಯಾವತ್ತೂ ನಿಮ್ಮನ್ನು ಅತ್ತೆ ಅಲ್ಲ, ನನ್ನ ಅಮ್ಮ ಥರ ನೋಡಿದ್ದೀನಿ. ತಾಯಿ ಯಾವತ್ತಾದರೂ ಮಕ್ಕಳ ಹತ್ರ ಕ್ಷಮೆ ಕೇಳ್ತಾರಾ? ಭಾಗ್ಯ, ಸಾರಿ ಭಾಗ್ಯ, ನಮ್ಮಿಂದ ತಪ್ಪಾಯಿತು. ಆ ಒಡವೆ ಎಲ್ಲ ಕದ್ದಿದ್ದು ನಾವೇ, ನಿನ್ನ ಮೇಲೆ ಹಾಕ್ಬಿಟ್ವಿ. ನಮ್ಮನ್ನು ಕ್ಷಮಿಸ್ಬಿಡು ಭಾಗ್ಯ, ಪ್ಲೀಸ್ ಕಣೆ. ಹಾಂ ಭಾಗ್ಯ, ನಮಗೆ ಗೊತ್ತು ನಾವು ಕ್ಷಮೆಗೆ ಲಾಯಕ್ಕಲ್ಲ ಅಂತ. ಆದರೂ ಸಹ ನಮ್ಮನ್ನು ಕ್ಷಮಿಸ್ಬಿಡು. ನಮ್ಮ ಈ ಪಶ್ಚಾತ್ತಾಪ ಜೀವನ ಪೂರ್ತಿ ಇರುತ್ತೆ. ಅರೆ ಅಕ್ಕ, ಇವೆಲ್ಲ ನೀವು ನಿಜವಾದ ಮನಸ್ಸಿನಿಂದ ಕೇಳ್ತಾ ಇದ್ದೀರಂದರೆ ನಾನು ನಿಮ್ಮನ್ನು ಕ್ಷಮಿಸ್ತೀನಿ. ಹಾಗೆಂದು ಹೇಳಿ ಎಲ್ಲರೂ ಖುಷಿ ಖುಷಿಯಾಗಿ ಜೀವನ ಮಾಡುತ್ತಾರೆ. ಸೊ ಹಾಯ್ ಫ್ರೆಂಡ್ಸ್, ನನ್ನ ಕತೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಕಥೆಯಲ್ಲಿ ನಿಮ್ಮ ಹೆಸರನ್ನು ಬಳಸಬೇಕಂದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ.